ತಿಂಗಳುಗಳೇ ಕಳೆದ್ರೂ ಸ್ಥಳಾಂತರವಾಗಿಲ್ಲ ಡಿವೈಎಸ್ಪಿ ಕಚೇರಿ. ಗೃಹ ಸಚಿವರಿಗೆ ದೂರು ಕೊಟ್ಟರು ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಹಾಗಾಗಿ ಕೋರ್ಟ್ ಮೆಟ್ಟಿಲೇರುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಆನೇಕಲ್ಗೆ ಬರಬೇಕಾಗಿದ್ದಂಥ ಡಿವೈಎಸ್ಪಿ ಕಚೇರಿ ಅತ್ತಿ ಬೆಲೆಗೆ ಶಿಫ್ಟ್ ಆಗಿದೆ. ಇಲ್ಲಿ ಯಾವ ರಾಜಕೀಯ ಕೆಲಸ ಮಾಡಿದೆ ನೋಡಿ. ಗೃಹ ಸಚಿವರಿಗೆ ದೂರು ಕೊಡಲಾಗಿದೆ, ಆದರೂ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ಕೋರ್ಟ್ ಮೆಟ್ಟಿಲೇರುವ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಅತ್ತಿ ಬೆಲೆಗೆ ಈ ಡಿವೈಎಸ್ಪಿ ಕಚೇರಿಯನ್ನು ಶಿಫ್ಟ್ ಮಾಡಿಕೊಂಡಿದ್ದಾರೆ ಗೋಪಾಲ್ ನಾಯ್ಕ್. ಡಿವೈಎಸ್ಪಿ ಗೋಪಾಲ್ ನಾಯ್ಕ್ ಮೇಲಧಿಕಾರಿಗಳ ಆದೇಶಕ್ಕೆ ಕ್ಯಾರೆ ಅಂತ ಇಲ್ಲ ಡಿವೈಎಸ್ಪಿ. ಆನೇಕಲ್ ಪಟ್ಟಣಕ್ಕೆ ಕಚೇರಿಯನ್ನ ಸ್ಥಳಾಂತರ ಮಾಡೋದಕ್ಕೆ ಒತ್ತಾಯ ಹೆಚ್ಚಾಗಿದೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಆದೇಶಕ್ಕೆ ಯಾವುದೇ ರೀತಿಯ ಕಿಮ್ಮತ್ತು ಅನ್ನೋದಿಲ್ಲ. ಆನೇಕಲ್ಗೆ ಬರಬೇಕಾಗಿದ್ದಂಥ ಡಿವೈಎಸ್ಪಿ ಕಚೇರಿ ಅತ್ತಿ ಬೆಲೆಗೆ ಶಿಫ್ಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಬಟ್ ಶಿಫ್ಟ್ ಆಗಿದೆ. ಗಡಿ ಭಾಗ ಅತ್ತಿ ಬೆಲೆಗೆ ಕಚೇರಿ ಶಿಫ್ಟ್ ಮಾಡಿಕೊಂಡಿದ್ದಾರೆ ಡಿವೈಎಸ್ಪಿ ಗೋಪಾಲ್ ನಾಯ್ಕ್. ಹಾಗಾದರೆ ಸರ್ಕಾರಿ ಅಧಿಕಾರಿಗಳು ತಮಗೆ ಏನು ಅನಿಸುತ್ತೆ ಅದನ್ನು ಯಾವುದೇ ಅನುಮತಿ ಇಲ್ಲದೆ ಅಥವಾ ಏನಾದರೂ ಆದೇಶ ಇದ್ದರೆ ಅದಕ್ಕೆ ಕ್ಯಾರೆ ಅಂದೆ ತಮಗೆ ಏನು ಇಚ್ಛೆ ಬರುತ್ತೆ ಅದನ್ನು ಮಾಡಬಹುದಾ? ಅಷ್ಟೊಂದು ಅಧಿಕಾರವನ್ನು ಸರ್ಕಾರ ಕೊಟ್ಟಿದೆಯಾ? ಮೇಲಧಿಕಾರಿಗಳ ಆದೇಶಕ್ಕೂ ಕಿಮ್ಮತ್ತು ಕೊಡ್ತಾ ಇಲ್ಲ ಈ ಡಿವೈಎಸ್ಪಿ. ಹಾಗಾದರೆ ಡಿವೈಎಸ್ಪಿ ಗೋಪಾಲ್ ನಾಯ್ಕ್ ಆನೇಕಲ್ಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಕಚೇರಿನೇ ಶಿಫ್ಟ್ ಮಾಡಿಬಿಟ್ರೆ ಆಶ್ಚರ್ಯ ಆಗುತ್ತೆ. ಈ ನಡೆಗಳನ್ನು ಗಮನಿಸಿದ್ರೆ, ಅಥವಾ ಅಧಿಕಾರದಲ್ಲಿದ್ದರೆ ನಾವು ಏನು ಮಾಡಿದ್ರೂ ಯಾರೂ ಕೇಳೋರಿಲ್ಲ ಅನ್ನುವಂಥ ಧೋರಣೆನ, ಅಥವಾ ಇದ್ರ ಹಿಂದೆ ಏನಾದರೂ ಸಕಾರಣ ಇದೆಯಾ? ಈ ಆಯಾಮದಲ್ಲೂ ನೋಡೇ ಬಿಡೋಣ. ಅದು ಯಾವ ಕಾರಣ ಇಟ್ಕೊಂಡು ಕಚೇರಿ ಅತ್ತಿ ಬೆಲೆಗೆ ಶಿಫ್ಟ್ ಆಗುತ್ತೆ? ಈಗ ಆನೇಕಲ್ ಭಾಗ ಮತ್ತು ಬೆಂಗಳೂರು ಭಾಗದಲ್ಲಿ ನಾನು ವಕೀಲನಾಗಿ ನನ್ನ ವೃತ್ತಿಯನ್ನು ಸೇವೆಯನ್ನು ಸಲ್ಲಿಸ್ತಾ ಇರ್ತೀನಿ. ನಮ್ಮ ಡಿವೈಎಸ್ಪಿ ಸಾಹೇಬರು ಏನೀಗ ಗೋಪಾಲ್ ನಾಯ್ಕ್ ಅವರು ಇದ್ದಾರೆ, ಸರ್ಕಾರದ ಆದೇಶ ಇದ್ದರೂ ಸಹ ಅವರು ತಮ್ಮ ಕಚೇರಿಯನ್ನು ಆನೇಕಲ್ಗೆ ಅಂದರೆ ಹೃದಯ ಭಾಗಕ್ಕೆ ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಶಿಫ್ಟ್ ಮಾಡ್ಕೊಳ್ತಿದ್ದಾರೆ. ಅವರು ತಮ್ಮ ಕಚೇರಿಯನ್ನು ಅತ್ತಿಬೆಲೆ ಭಾಗದಲ್ಲಿ ನಿರ್ವಹಿಸ್ತಾ ಇದ್ದಾರೆ. ನಾವು ಈಗ ಯಾವುದೇ ಒಂದು ರೈತರ ಅಥವಾ ನೊಂದವರ ಕೆಲಸಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಇಲ್ಲಿಂದ ಯಾವುದೇ ಒಂದು ಸಕಾರಾತ್ಮಕವಾಗಿರುವಂತಹ ಆದೇಶ ಸಿಗಲಿಲ್ಲ ಅಂತ ಹೇಳಿದಾಗ ನಾವು ನಮ್ಮ ಕಕ್ಷಿದಾರನ ಕರ್ಕೊಂಡು ಹೈಯರ್ ಅಧಿಕಾರಿಗಳಿಗೆ ಅಂದರೆ ಮೇಲಧಿಕಾರಿಗಳ ಮೊರೆ ಹೋಗಬೇಕಾಗಿರುವಂಥ ಸಂದರ್ಭಗಳಿದ್ದಾವೆ. ಅದು ಕಾನೂನಿನ ಪ್ರಕಾರ ಇರುವಂಥ ನಿಯಮ ಕೂಡ ಅದು. ಆದರೆ ನಾವು ಇಲ್ಲಿ ಆಗಿದೆ ಅಂತ ಹೇಳಿದರೆ, ನಾವು ಆನೇಕಲ್ಲಿಂದ ಆಗಲಿ, ಬನ್ನೇರುಘಟ್ಟದಿಂದ ಆಗಲಿ, ಜಿಗಣಿಯಿಂದ ಇಲ್ಲ ಆಗಲಿ, ನಾವು ತಾಲೂಕು ಹೆಡ್ ಕ್ವಾರ್ಟರ್ಸಿಂದ ಅತ್ತಿಬೆಲೆವರೆಗೂ ಹೋಗ್ಬೇಕಂದ್ರೆ ಸಮಯ. ಇವತ್ತಿನ ದಿನ ಆನೇಕಲ್ಲು ಎಲ್ಲ ವಿಚಾರಗಳಲ್ಲಿ ಕೇಂದ್ರ ಭಾಗವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಆದರೆ ನಮಗೆ ಡಿವೈಎಸ್ಪಿ ಆಫೀಸು ಶಿಫ್ಟ್ ಆಗ್ತಾ ಇಲ್ಲ. ಮುಂಚೆ ನಮಗೆ ಡಿವೈಎಸ್ಪಿ ಆಫೀಸ್ ಹೆಬ್ಗೋಡಿಯಲ್ಲಿತ್ತು. ಅದು ಸೆಂಟರ್ ಆಫ್ ದಿ ಸಿಟಿ ಇತ್ತು, ಎಲ್ಲ ಸ್ಟೇಷನ್ಗಳಿಗೂ ಹತ್ರವಾಗಿತ್ತು, ಎಲ್ಲದರಲ್ಲೂ ಕೈಗೆಟುಕುವ ರೀತಿಯಲ್ಲಿತ್ತು. ಆದರೆ ಡಿವೈಎಸ್ಪಿ ಆಫೀಸು ಹೆಬ್ಗೋಡಿಯಿಂದ ಡಿ ಸಿ ಪಿ ಆಫೀಸಾಗಿ ಅದು ಚೇಂಜ್ ಆಯಿತು. ಡಿ ಸಿ ಪಿ ಆಗಿದ್ದಾದಮೇಲೆ ಅಲ್ಲಿಂದ ಆಫೀಸ್ನ ಸ್ಥಳಾಂತರ ಮಾಡಲಿಕ್ಕೆ ಮಾನ್ಯ ಆಯುಕ್ತರು ಆದೇಶ ಮಾಡಿದ್ದಾರೆ. ಆದೇಶ ಮಾಡಿ ಸುಮಾರು ಇಲ್ಲಿಗೆ 1.5-2 ತಿಂಗಳಾಗ್ತಿದೆ. 2 ತಿಂಗಳಾದರೂ ಇನ್ನೂ ನಮಗೆ ACP ಆಫೀಸ್ ಆನೇಕಲ್ಗೆ ಶಿಫ್ಟ್ ಆಗಿ. ಈಗ ಈ ಬಗ್ಗೆ ತಮಗೆ ನಾನು ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇದು ಮೊದಲು ನಮಗೆ ಹೆಬ್ಗೋಡಿನೂ ಆನೇಕಲ್ ಸಬ್ ಡಿವಿಷನ್ಗೆ ಬರ್ತಾಯಿತ್ತು. ಆನೇಕಲ್ ಸ್ಟೇಷನ್ ಮೇಲೆ DSP ಆಫೀಸ್ ಇತ್ತು. ಸೊ ಈಗ ನಾವು ಹೆಬ್ಬಗೋಡಿಯಲ್ಲಿ ಅನಿವಾರ್ಯವಾಗಿ ಸಿಟಿಗೆ ಬಿಟ್ಕೊಡ್ಬೇಕಾಗಿರೋದ್ರಿಂದ ಅಲ್ಲಿ DCPಗೆ ಅದನ್ನು ತುರ್ತಾಗಿ ಇನ್ನೊಂದು ಕಡೆ ವರ್ಗಾಯಿಸಬೇಕಾಗಿತ್ತು. ನಾನು ಸಹ ಆನೇಕಲ್ಲಲ್ಲೇ ಆಫೀಸ್ನ ಮಾಡಬೇಕಂತ ಹೇಳ್ಬಿಟ್ಟು ನನ್ನ ಆರ್ಡರ್ಸೂ ಆಗಿದೆ. ಈಗ ಅಲ್ಲೇನೋ ರಿಪೇರಿ ಇದೆ, ಕೂಡಲೇ ತುರ್ತಿಗೆ ಇಲ್ಲಿ ಇರ್ತೀವಿ, ನಾವು ರಿಪೇರಿ ಮಾಡ್ಕೊಂಡು ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ಶೀಘ್ರವಾಗಿ ನಾವು ಸ್ಥಳಾಂತರ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ. ಡಿವೈಎಸ್ಪಿ ಆಫೀಸ್ಗೆ ಮತ್ತೆ